ಹಲೋ. ಅವ್ನು ACF ಅದೇ ಅವನು ಕೃಷ್ಣಮೂರ್ತಿ ಅಂದ್ಬಿಟ್ಟು ಹಾ ಹಾ ನಿಮ್ ಬಗ್ಗೆ ಯಾವ್ದೋ ವಿಡಿಯೋ ಆಗ್ತಾವನೆ. ಅವ್ನು ಆಗ್ತಾನೆ ಇದ್ದಾನಪ್ಪ. ಅವ್ನು ಎಷ್ಟು ಅವ್ನು ಕೋರ್ಟ್ ಆದೇಶ ಇದ್ರೆ, ಕೋರ್ಟ್ ಆದೇಶ ಇದೆ ಮತ್ತು ಇಂಜೆಕ್ಷನ್ ಆರ್ಡರ್ ಇದೆ, ಆದ್ರೂ ಹಾಕ್ತಾನೆ ಇದ್ದಾನೆ. ಸ್ನೇಹಿತರೆ, ಈ ಆಡಿಯೋವನ್ನು ಕಂಟಿನ್ಯೂ ಆಗಿ ನಿಮಗೆ ಕೇಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೂ ಮುಂಚೆ ಹಾಗಾದ್ರೆ ಈ ಆನಂದ್ ಗುರೂಜಿಯವರ ಮೇಲೆ ಕೇಳಿ ಬರ್ತಾ ಇರ್ತಕ್ಕಂಥ ಆರೋಪಗಳು ನಿಜಾನಾ? ಯಾರು ಹೀಗೆ ಬೆದರಿಕೆಯನ್ನು ಒಡ್ತಾ ಇರೋದು? ಈ CD ಇರೋದು ನಿಜಾನಾ? ಹಾಗಾದರೆ ಈ ಭೂ ಕಬಳಿಕೆ ಜೊತೆಗೆ ಈ ಥರದ ಒಂದು ಸ್ಕ್ಯಾಂಡಲ್ ಆರೋಪ ಕೇಳಿ ಬರ್ತಾ ಇರೋದು, ಜೊತೆಗೆ ಒಂದಿಷ್ಟು ಅಶ್ಲೀಲ ವಿಡಿಯೋಗಳು ನನ್ನ ಬಳಿ ಇದೆ ಅಂತ ಹೇಳಿ ಇದೇ ಸ್ವಾಮೀಜಿಗೆ, ಆನಂದ್ ಗುರೂಜಿಗೆ ಬೆದರಿಸುವ ಕಾರ್ಯವನ್ನು ಮಾಡ್ತಾ ಇರೋದು ಯಾರು? ಇದೆಲ್ಲದರ ಕುರಿತಾಗಿ ಒಂದಿಷ್ಟು ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ದಿನ ಬೆಳಗಾದರೆ ಈ ಖ್ಯಾತ ಜ್ಯೋತಿಷಿಗಳ ಜ್ಯೋತಿಷ್ಯವನ್ನು ನೀವೆಲ್ಲರೂ ಕೂಡ ಕೇಳಿರ್ತೀರಿ. ಜೊತೆಗೆ ಅವರು ವಾಸ್ತುಶಿಲ್ಪಿಯೂ ಕೂಡ. ಬೆಳಗ್ಗೆ ಆಗ್ತಿದ್ದಂತೆ ಒಂದು ಖಾಸಗಿ ಚಾನಲಲ್ಲಿ ಕೂತ್ಕೊಳ್ತಾರೆ. ಅವರ ಜ್ಯೋತಿಷ್ಯಗಳನ್ನು ಕೇಳಲಿಕ್ಕೆ ಭಾಳಷ್ಟು ಕಟ್ಟಾ ಭಕ್ತರು ಕೂಡ ಇದ್ದಾರೆ, ಭಾಳಷ್ಟು ಜನ ಫಾಲೋವರ್ಸ್ಗಳಿದ್ದಾರೆ. ಆನಂದ್ ಗುರೂಜಿಯವರು ಎಲ್ಲ ಮನೆಗಳನ್ನು ಕೂಡ ಈಗಾಗಲೇ ತಲುಪಿಬಿಟ್ಟಿದ್ದಾರೆ. ಅವರ ಸಲಹೆಗಳನ್ನು ಕೇಳಿಕೊಂಡು ಮುಂದಿನ ಕಾರ್ಯಗಳನ್ನು ಮಾಡುವವರಿದ್ದಾರೆ. ಜೊತೆಗೆ ಅವ್ರ ಕಾಲ್ ಕನೆಕ್ಟ್ ಆಗಲಿಕ್ಕೆ ಒಂದು ದೊಡ್ಡ ಸರ್ಕಸ್ಸನ್ನು ಕೂಡ ಅವರದ್ದೇ ಆದ ಅಭಿಮಾನಿಗಳು, ಫಾಲೋವರ್ಸ್ಗಳು ಪ್ರತಿನಿತ್ಯ ಚಾನಲ್ ಮುಂದೆ ಕೂತ್ಕೊಂಡು ಪ್ರತಿನಿತ್ಯ ಕಾಲ್ಗಳನ್ನು ಮಾಡ್ತಾನೆ ಇರ್ತಾರೆ. ಆ ಮಟ್ಟಿಗಿನ ಜನಪ್ರಿಯತೆ ಈ ಗುರೂಜಿಗೆ ಸಿಕ್ಕಾಗಿದೆ. ಆದರೆ ಇತ್ತೀಚೆಗೆ ಯಾಕೋ ಅವ್ರ ಮೇಲೆ ಒಂದಿಷ್ಟು ವಿವಾದಗಳು ಪದೇ ಕೇಳಿ ಬರ್ತಾ ಇರುತ್ತೆ. ಅದು ಕೂಡ ಒಂದು ಭೂ ಕಬಳಿಕೆ ಆರೋಪ, ಎಲ್ಲೋ ಕೂತ್ಕೊಂಡು ಎಣ್ಣೆ ಹೊಡಿತಾ ಇದ್ರು ಅನ್ನೋ ಒಂದು ವಿಡಿಯೋ ನನ್ನ ಬಳಿ ಇದೆ ಅನ್ನೋ ಆರೋಪ. ಅದನ್ನು ಒಂದು ಚಾನಲ್ ಪದೇ ಆನಂದ್ ಗುರೂಜಿಯ ವಿರುದ್ಧವಾಗಿ ಒಂದಿಷ್ಟು ವಿಡಿಯೋಗಳನ್ನು ಕಂಟಿನ್ಯೂ ಆಗಿ ಹರಿಬಿಡೋ ಕೆಲಸವನ್ನು ಕೂಡ ಮಾಡ್ತಾ ಇರುತ್ತೆ. ಅದಕ್ಕೆ ಕಾರಣ ಏನು, ಅದು ತೆರೆಮರೆಯಲ್ಲಿ ಯಾವ ಉದ್ದೇಶದಿಂದ ಅವರು ಮಾಡ್ತಿದ್ದಾರೆ ಅದು ಗೊತ್ತಿಲ್ಲ. ಒಟ್ಟಾರೆಯಾಗಿ ರಾಜ್ಯದ ಮೂಲೆಯಲ್ಲೂ ಕೂಡ ಆನಂದ್ ಗುರೂಜಿಗೆ ಲಕ್ಷಾಂತರ ಅಭಿಮಾನಿಗಳಿರೋದು ನಿಮಗೂ ಕೂಡ ಗೊತ್ತು. ಅವರು ಹೇಳುವಂಥ ಮಾತುಗಳು ವೇದ ವಾಕ್ಯ ಅಂತ ನಂಬುವವರು ಕೂಡ ಭಕ್ತರಿದ್ದಾರೆ. ಆದರೆ ಇದೀಗ ಇದೇ ಗುರೂಜಿಯವರು, ಆನಂದ್ ಗುರೂಜಿಯವರು ಪೊಲೀಸ್ ಠಾಣೆಯ ಮೆಟ್ಲೇರಿದ್ದಾರೆ. ಅದಕ್ಕೆ ಕಾರಣ ಕೂಡ ಇದೆ. ನನಗೆ ಮೋಸವಾಗ್ತಾ ಇದೆ, ನನ್ನನ್ನು ಯಾರೋ ಒಬ್ಬರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ನನ್ನ ಹತ್ರ ನಿಮ್ಮ ವಿಡಿಯೋ ಇದೆ ಅಂತ ಹೇಳಿ ಎದುರಿಸ್ತಾ ಇದ್ದಾರೆ ಅಂತ ಹೇಳಿ ಇದೀಗ ಪೊಲೀಸ್ ಮೊರೆ ಹೋಗಿರೋದು ಆನಂದ್ ಗುರೂಜಿಯವರು. ಹಾಗಾದರೆ ಈ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದು ಯಾರು? ಯಾವ ಉದ್ದೇಶಕ್ಕೆ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ ಅನ್ನೋದು ಇದೀಗ ಸದ್ಯದ ಸ್ಟೋರಿ. ಇಡೀ ರಾಜ್ಯ ಬೆಚ್ಚಿ ಬೀಳ್ತಕ್ಕಂಥ ಸ್ಟೋರಿ ಅಂತ ಈಗಾಗಲೇ ಬಹಳಷ್ಟು ಮಾಧ್ಯಮಗಳಲ್ಲೂ ಕೂಡ ಬಿಗ್ ಬ್ರೇಕಿಂಗ್ ಆಗಿಯೂ ಕೂಡ ಹೋಗಿಬಿಟ್ಟಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರ್ಬೋದು, ದಿವ್ಯಾ ವಸಂತ ಅನ್ನೋ ಒಬ್ಬ ನಿರೂಪಕಿ. ಸದ್ಯ ಆಕೆಯ ವಿರುದ್ಧವಾಗಿ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಆಕೆಯೇ ಸ್ವತಃ ಆನಂದ್ ಗುರೂಜಿಯವರಿಗೆ ಕರೆ ಮಾಡಿ ಈ ಥರದ ಒಂದು ಡೀಲ್ ಕಹಾನಿಯನ್ನು ಶುರು ಇಟ್ಕೊಂಡಿದ್ದಾಳೆ. ಒಂದಿಷ್ಟು ನಿಮ್ಮ ವಿಡಿಯೋಗಳು ನನ್ನ ಬಳಿ ಇದೆ, ನೀವು ದುಡ್ಡು ಕೊಡದೇ ಇದ್ದರೆ, ಹಣವನ್ನು ಕೊಡದೇ ಇದ್ದರೆ ಅದನ್ನೆಲ್ಲವನ್ನು ಕೂಡ ನಮ್ಮ ವಾಹಿನಿಯಲ್ಲಿ ಬಹಿರಂಗ ಮಾಡ್ತೀವಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದೀಗ ಆನಂದ್ ಗುರೂಜಿಯವರು ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಹೇರಿರೋದು. ಜೊತೆಗೆ ಇದಲ್ಲದೆ ಅವರನ್ನು ಅಡ್ಡಗಟ್ಟಿ ನಿನ್ನ CD ನನ್ನ ಬಳಿ ಇದ್ದಾವೆ, ಡೀಲ್ ಮಾಡಿಕೊಂಡ್ರೆ ಈ ವಿಡಿಯೋನ ಡಿಲೀಟ್ ಮಾಡ್ತೀವಿ ಅಂತಲೂ ಕೂಡ ಒಂದು ಗ್ಯಾಂಗ್ ಪದೇ ಗುರೂಜಿಯವರ ಕಾರನ್ನ ಅಡ್ಡಗಟ್ಟಿ, ಜೊತೆಗೆ ಫೋನ್ಗಳ ಮುಖಾಂತರವೂ ಅವ್ರನ್ನ ಕನೆಕ್ಟ್ ಮಾಡಿ ಈ ರೀತಿಯಾಗಿ ಹೆದರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರಂತೆ. ಅದರ ಜೊತೆಗೆ ಇದೇ ವಿಷಯವನ್ನು ಇಟ್ಕೊಂಡು ಅದೇ ಗ್ಯಾಂಗ್ ಯೂಟ್ಯೂಬ್ ಚಾನಲ್ನಲ್ಲಿ ಈ ಗುರೂಜಿಯವರ ಬಗ್ಗೆ ಸಾಲು ಎಪಿಸೋಡ್ಗಳನ್ನು, ವಿಡಿಯೋಗಳನ್ನು ಮಾಡ್ತಾ ಇದ್ದಾರಂತೆ. ಒಂದು ಕಡೆ ಈ ಕುರಿತಾಗಿ ಅವರು ಸ್ಟೇ ತೆಗೆದುಕೊಂಡು ಬಂದರೂ ಕೂಡ ಮತ್ತೆ ಇದೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಅವರು ಆರೋಪ ಮಾಡ್ತಾ ಇರೋದು. ಸ್ನೇಹಿತರೆ, ಕೆಲವೊಬ್ಬರು ಈ ಪತ್ರಕರ್ತೆ ಅಂತ ಹೇಳಿ ಮುಖವಾಡವನ್ನು ಹಾಕ್ಕೊಂಡು ಮಾಡಬಾರ್ದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಇದೇ ಗುರೂಜಿಯವರು ಆರೋಪವನ್ನು ಮಾಡ್ತಾ ಇರೋದು. ಪರ್ಟಿಕ್ಯುಲರಾಗಿ ಒಂದು ಇಬ್ಬರ ಮೇಲೆ ಅವರ ಆರೋಪವನ್ನು ಮಾಡ್ತಾ ಇರೋದು. ಈಗಾಗಲೇ FIR ಕೂಡ ದಾಖಲಾಗಿರೋದು ಇದೇ ದಿವ್ಯಾ ವಸಂತ ವಿರುದ್ಧವಾಗಿ. ಆದರೆ ಇಲ್ಲಿ ಯಾರ ಸರಿ ಯಾರದ್ದು ತಪ್ಪು, ಜೊತೆಗೆ ಆ ಸಾಕ್ಷ್ಯಗಳನ್ನು ಇಟ್ಕೊಂಡಿರೋರು ಬಹಿರಂಗವನ್ನು ಕೂಡ ಸದ್ಯಕ್ಕೆ ಪಡಿಸ್ತಾ ಇಲ್ಲ. ಆದರೆ ಗುರೂಜಿಯವರೇನೋ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಹೇರಿದರು. ಆದರೆ ಇದೀಗ ಈ ದಿವ್ಯಾ ವಸಂತ ಆ್ಯಂಡ್ ಟೀಮ್ ಅದೇ ಗುರೂಜಿಯವರ ತಿರುಗಿ ಬಿದ್ದು ಸದ್ಯದರಲ್ಲೇ ಒಂದು ಪ್ರೆಸ್ ಮೀಟನ್ನು ಮಾಡ್ತೀವಿ, ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಬಹಿರಂಗಗೊಳಿಸ್ತೀವಿ, ಬಟಾಬೈಲು ಮಾಡ್ತೀವಿ ಅಂತಲೂ ಕೂಡ ಒಂದು ಶಾಕಿಂಗ್ ಸ್ಟೇಟ್ಮೆಂಟನ್ನು ಕೂಡ ಈಗ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಏನೆಲ್ಲ ಆಗಬಹುದು ಇಂದಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ? ಈ ಖಾದಿ ಇವೆಲ್ಲವನ್ನು ಕೂಡ ಸದ್ಯದ ಮಟ್ಟಿಗೆ ಅಷ್ಟು ವಿಶ್ವಾಸಪೂರ್ಣವಾಗಿ ನಂಬುವ
ಅಗತ್ಯವೇ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ ಗೊತ್ತಿರೋದಿಲ್ಲ. ಅದೆಲ್ಲವೂ ಕೂಡ ಸದ್ಯದಲ್ಲೇ ಬಹಿರಂಗವಾಗಲಿ ಅಂತ ನಾವು ಕೂಡ ನಿರೀಕ್ಷೆ ಮಾಡೋಣ. ಅದರ ಜೊತೆಗೆ ಈ ಒಂದು ಆಡಿಯೋವನ್ನು ನೋಡ್ಕೊಂಡು ಬನ್ನಿ. ಇದರಲ್ಲಿ ಇದೇ ಗುರೂಜಿಯವರಿಗೆ ಹಣಕ್ಕಾಗಿ ಯಾರು ಭಾಳಷ್ಟು ಒತ್ತಡವನ್ನು ಹೇರ್ತಾ ಇದ್ದಾರೆ, ಡಿಮ್ಯಾಂಡ್ ಮಾಡ್ತಾ ಇದ್ದಾರಾ ಅಥವಾ ಇಲ್ವಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಲೋ, ಅವ್ನು ACF, ಅದೇ ಅವನು ಕೃಷ್ಣಮೂರ್ತಿ ಅಂದ್ಬಿಟ್ಟು ಹಾ ಹಾ, ನಿಮ್ ಬಗ್ಗೆ ಯಾವ್ದೋ ವಿಡಿಯೋ ಆಗ್ತಾವನೆ. ಅವ್ನು ಆಗ್ತಾನೆ ಇದಾನಪ್ಪ. ಅವ್ನು ಅವ್ನು ಕೋರ್ಟ್ ಆದೇಶ ಇದ್ರೆ, ಕೋರ್ಟ್ ಆದೇಶ ಇದೆ ಮತ್ತು ಇಂಜೆಕ್ಷನ್ ಆರ್ಡರ್ ಇದೆ, ಆದ್ರೂ ಹಾಕ್ತಾನೆ ಇದ್ದಾನೆ. ಇವತ್ತು FIR ಮಾಡಿಸ್ತೀನಿ ಅವ್ನಿಗೆ. ಅವ್ನಿಗೆ ಗೊತ್ತಾ ಗುರುಗಳೇ, ಕಾಸುಗಳವರೆಲ್ಲ ಕಾಸು ಅಷ್ಟೇ, ಕಾಸು. ಅವ್ನ್ ಖರ್ಚು ಮಾತಾಡ್ಬೇಕು ಗುರುಗಳೇ, ಹೇಳ್ರಿ ಮಾತಾಡ್ತೀನಿ, ತಲೆ ಕೆಡ್ಸ್ಕೊಂಬಿಡ್ರಿ ನೀವು ಅಂದ್ರೆ. ಅವ್ನು ನಿಮ್ ಎದುರು ಖರ್ಚು ಮಾತಾಡ್ತೀನಿ, ತಲೆ ಕೆಡ್ಸ್ಕೊಂಬಿಟ್ರಿ. ನಾನ್ ಮೊನ್ನೆ ಹೇಳೋಣ ಅನ್ಕೊಂಡೆ ನಿಮ್ಗೆ, ಗುರುಗಳೇ ಅವರೆಲ್ಲ ಕಾಸಿಗೆ ಗುರುಗಳೇ ಮಾಡೋದು, ನನಗ್ ಗೊತ್ತು. ಅಲ್ಲ, ತೀರಾ ಕಾಸು ಅಂದ್ರೆ ಯಾರ ತರನಪ್ಪ ಇಷ್ಟೊಂದು ಅನ್ಯಾಯ ನಡ್ಕೊಂಡ್ರೆ? ನನ್ ಮೊನ್ನೆ ನೋಡ್ಬಿಟ್ಟು ನಿಮ್ಗೆ ಫೋನ್ ಮಾಡ ಅಂತ ಎತ್ಕೊಂಡವನು ಮರ್ತೋಗ್ಬಿಟ್ಟೆ. ಅವ್ನಿಗೆ ಇವಾಗ ನೀವು ಲೈನ್ ಆಗಿ ಇರ್ತೀರಾ, ಕಾನ್ಫರೆನ್ಸ್ ತಗೊಂತೀನಿ, ಹಂಗೆ ಮಾತಾಡ್ತೀರಾ ನೀವು? ಹಂಗೆ ಇರಿ, ಒಂದ್ ಸೆಕೆಂಡ್, ಸುಮ್ನೆ ಇರ್ತೀನಿ, ಮಾತಾಡಿ. ನೀವು ಸುಮ್ನೆ ಇರಿ ಹಂಗೆ. ನೀವೇನು ಮಾತಾಡ್ಬಿಡಿ ಗುರುಗಳೇ, ಹಂಗೆ ಇರ್ರಿ. ಇಲ್ಲ, ನಾನು ಸೈಲೆಂಟ್ ಆಗಿರ್ತೇನೆ, ನೀವು ಮಾತಾಡಿ. ಸೈಲೆಂಟ್ ಆಗಿರಿ, ಹಂಗೆ ಬಹಳ ಕೆದಕಿ ಎಲ್ಲ ವಿಚಾರನೂ ಕೆದಕೊಳ್ಳಿ. ಮೂರ್ತಿ RTO ಎಲ್ಲಿದ್ಯಪ್ಪ? ಊಟ ಆಯ್ತಾ? ಆಫೀಸಲ್ಲಿ ಇದ್ಯಾ? ಏನ್ ನಮ್ಮ ಆನಂದ್ ಗುರುಜಿಗಳ್ದೇನ ಹಾಕಿದ್ಯಾ ಮನೆ? ಅದು ಫೋನ್ ಅಲ್ಲಿ ಬಿಡಿ, ಬೇಡ ಬಿಡಿ. ಅಲ್ಲಪ್ಪ ನಾನು ಹೇಳೋದು, ನಮ್ ಗುರುಜಿಗಳು ನಮ್ ತುಂಬಾ ಆತ್ಮೀಯರು, ಹೇಳೋ ಗಂಟ ಕೇಳು. ಹಂಗೇನ ಇದ್ರೆ ನನ್ಗೆ ಹೇಳಿದ್ರೆ ನಾನೇ ಗುರುಗಳ ಹತ್ರ ಕರ್ಕೊಂಡು ನೀನ್ ಮಾತಾಡಿಸ್ತೀನಿ. ಏನು ಅದೇ ಹಾಕಿ ಸುಮ್ನೆ ಇದ್ ಮಾಡ್ಬೇಡ ಮೂರ್ತಿ. ಇಲ್ಲ, ಇನ್ನೂ ಈಗ ಒಂದೆರಡು ಮಾಡ್ತಾ ಇದ್ರಿ, ಅವ್ರದ್ದು ಜಾಸ್ತಿ ಐತೆ ಬಿಡಿ ನಾಯ್ಕ್ರೆ. ಏನೈತೆ? ಆಯ್ತಪ್ಪ, ಇವಾಗ ಅವರು ಹೇಳೋ ಗಂಟ ಕೇಳು. ಅವರು ಜಾಗ ತಗೊಂಡು ಮೋಸ ಹೋಗಿರೋದು ನಿನಗೆ ಗೊತ್ತಿರೋ ವಿಷಯ, ಗೊತ್ತಾ ನಿಂಗ? ಅವರು ಗುರುಜಿ ಅವ್ರ ಕೆಲಸ, ಅವರು ಎಲ್ಲಾ ಡಾಕ್ಯುಮೆಂಟ್ ನೋಡಿ ಮಾಡ್ಕೊಬೇಕಾಗಿರೋದು. ಹಿಂಗಾಗೈತೆ ಅವೆಲ್ಲ ಏನು ಮಾಡ್ಬೇಡ. ನೀನ್ ಯಾವಾಗ ನನ್ ಗುರುಗಳನ್ನ ಕೇಳ್ಕೊಂತೀನಿ ಒಂದ್ಸರಿ, ಕರ್ಕೊಂಡೋಗಿ ನೆನ್ನೆ ಎಲ್ಲ ಮೊನ್ನೆ ಅವನ್ ಯಾರೋ ಒಬ್ಬ ಬಂದಿದ್ದ, ಅವನ್ ಯಾರೋ ಜಮೀನ್ ಓನರ್ ಅಂತೆ ಅವನು. ಅವನು ರಾತ್ರಿ 7 ಗಂಟೆಗೆ ಶನಿವಾರ ರಾತ್ರಿ ಕರ್ಸಿದ್ದ. ಶನಿವಾರ ರಾತ್ರಿ ಕರ್ಸ್ಬಿಟ್ಟು ನಾನು 1 to 1 ಕೂರಿಸ್ತೀನಿ, ಅದ್ ಮಾಡಿಸ್ತೀನಿ, ಇದ್ ಮಾಡಿಸ್ತೀನಿ ಅಂದ. ಕಾನ್ಫರೆನ್ಸ್ ತಗೊಂತೀನಿ, ನೀನು ಕಾನ್ಫರೆನ್ಸ್ ತಗೊಂತೀನಿ, ನಾನು ಗುರುಗಳನ್ನ ತಲೆ ಕೆಡ್ಸ್ಕೊಂಬೇಡ. ಹಂಗಲ್ಲ ನಾಯ್ಕ್ರೆ, ನೀವ್ ಹೇಳದ್ಮೇಲೆ ನಂದೇನಿಲ್ಲ. ನಾನು 7 ಗಂಟೆ ಕೇಳೋ, ನಮ್ ಗುರುಗಳು ನಮ್ಗ್ ಬೇಕಾಗೈತೆ. ನಾವ್ ಹೇಳೋದು ಕರೆದಾಗ ನಮ್ ಗುರು ದೊಡ್ಡವರು ಅವರು. ಆಮೇಲೆ ಅವರು ಆತ ಮಾಡ್ತಿರೋದ್ ಏನ್ ಗೊತ್ತಾ, ಆತ್ನು ರೌಡಿಗಳ ಕೈಲಿ ಮಾಡಿಸ್ತಾನೆ. P ಮೂರ್ತಿ ಅನ್ನೋರು ಮಾಡ್ತಾರೆ. ಆಮೇಲೆ ಅದೇ ಇವ್ರು ನಮ್ಮ ಜೈಭೀಮ್ ಈಗ ಕೋರ ಮೂವಿ ಮಾಡೋರಲ್ಲ, ಹೌದೌದು, ಅವ್ರಿಗೂ ಹೇಳಿದ್ದೀನಿ, ಇದು ನನ್ ಬಿಸ್ನೆಸ್, ಇದು ನನ್ ಚಾನಲ್ ಕಟ್ಟಿದ್ದೀನಿ. ಚಾನಲ್ ಕಟ್ಟಿದ್ಮೇಲೆ ಕೇಸ್ ಬಂದ್ಮೇಲೆ ನಾನ್ ಮಾಡ್ಬೇಕು. ಹೋದ್ ಸರ್ತಿನ ಅವರು ಸ್ಟೇ ತಂದ್ರು ಸಾಮ್ರಾಟ್ ಟಿವಿಯಲ್ಲಿ, ಸಾಮ್ರಾಟಿಗೆ ಸ್ಟೇ ತಂದ್ರು. ಅದಕ್ಕೋಸ್ಕರ ಹೊಸ ಚಾನಲ್ ಮಾಡ್ದೆ. ಇದಕ್ಕೂ ಏನಾದ್ರು ಸ್ಟೇ ತಂದ್ರೆ ಇನ್ನೂ 3 ಚಾನಲ್ ರೆಡಿ ಮಾಡಿ ಇಟ್ಟಿದ್ದೀನಿ. ನಾನ್ ಹೇಳಿದ್ದಷ್ಟೇ, ಅವತ್ತು ಮಾಡಿದ್ದ. ಆತ್ಮಗೂ ಹೇಳಿದ್ದೀನಿ, ಅಟ್ಲೀಸ್ಟ್ ಈಯಪ್ಪ ಸ್ವಾಮಿ ಆದವನು ಏನಾದ್ರು ಸಮಸ್ಯೆ ಇದ್ರೆ ಮತ್ತೆ ಏನಾದ್ರು ಯಾರಿಗಾದ್ರೂ ತೂಕವಾಗಿರೋರ್ ಜೊತೆ ಮಾತಾಡ್ಕೊಂಡು ಏನಾದ್ರು ಮಾಡ್ಕೊಬೇಕು. ಅದ್ ಬಿಟ್ಬಿಟ್ಟಿದ್ದ ಥರ್ಡ್ ಕ್ಲಾಸ್ ಜನಗಳೆಲ್ಲ ಕಾಲ್ ಮಾಡೋದು. ನಾನೇನ್ ರೋಡಲ್ಲಿ ಜನಗಳನ್ನ ಇಟ್ಕೊಂಡು ನಾನೇನ್ ಪೂಜೆ ಮಾಡ್ತಾ ಇದ್ದೀನ? ಅಲ್ಲ ಏನ್ ಗೊತ್ತಾ, ಎಲ್ಲಾ ಗುರುದಕ್ಷಿಣೆ ಕೊಟ್ಟು ಕಾಲ್ ಮುಗೋದು, ಏನು ಗುರುಗಳನ್ನೇ ಕಾಸು ಕೇಳ್ತಿಯಲ್ಲ ನನ್ ಮಗನಲ್ಲಿ. ನ್ಯಾಯ ಏನಾಯ್ತಲ್ಲ, ನಿನ್ ವೃತ್ತಿನ ಮಗನ, ನಿನ್ ವೃತ್ತಿನೇನಾಯ್ತು? ನಾಯ್ಕ್ರ, ನಾನು ಅವ್ರ ಹತ್ರ ದುಡ್ಡು ಕೇಳದ್ನ, ಆಸ್ತಿ ಕೇಳದ್ನ, ಅವ್ರು ಮಾಡಿರೋದ್ರನ್ನ ನಾನು ಅವ್ರು ಮಾಡಿರೋದು ಇನ್ನೂ ಜಾಸ್ತಿ ಐತೆ. ಕೇಳಿಲ್ಲ, ತೋರ್ಸಿ ನಾ ಅಷ್ಟು ಇದೆಲ್ಲ ಸ್ಟಾಪ್ ಮಾಡ್ಬಿಡಿನೆಲ್ಲ.